ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಹಿಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕ ಚರಿತ ಪಂಚಕ. ಇದನ್ನು ಬರೆದಿರ್ತಕ್ಕಂಥ ಲೇಖಕರು ನಾರಾಯಣ ಶೇವರಿಯವರು. ಈ ಪುಸ್ತಕದ ಹೆಸರಿನಲ್ಲೇ ಬಂದಿರುವ ಹಾಗೆ 5 ಮಹತ್ವಪೂರ್ಣ ವಿಷಯಗಳನ್ನು ಈ ಪುಸ್ತಕ ಹೊತ್ತು ತಂದಿದೆ. ಕುಟುಂಬ ಪ್ರಬೋಧನ, ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ. ಈ 5 ಬಿಂದುಗಳ ಕುರಿತಾಗಿ ಈ ಪುಸ್ತಕ ಮೂಡಿಬಂದಿದೆ. ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಶೇವರಿಯವರು ನಮ್ಮ ನಾಡಿನ ಬಹುಶ್ರುತ ವಿದ್ವಾಂಸರಲ್ಲಿ ಒಬ್ಬರಾಗಿರುವಂಥವರು. ಓದಿರುವಂಥದ್ದು ಇಂಜಿನಿಯರಿಂಗ್ ಪದವಿ. ಆದರೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಹಿರಿಯರು. ಒಂದು ವಿಷಯವನ್ನು ತಾರ್ಕಿಕವಾಗಿ ನೋಡಬಲ್ಲವರು ಆಗಿದ್ದುಕೊಂಡು ಅದನ್ನು ಭಾವನಾತ್ಮಕವಾಗಿ ವಿವರಿಸಬಲ್ಲಂಥ ಸಾಮರ್ಥ್ಯವನ್ನು ಉಳ್ಳಂಥವರು ನಾರಾಯಣ ಶೇವರಿಯವರು. ಯಾವುದೇ ಒಂದು ವಿಷಯವನ್ನು ಜನಸಾಮಾನ್ಯರಾಗಿ ನಾವು ನೋಡುವ ದೃಷ್ಟಿಗಿಂತಲೂ ವಿಭಿನ್ನವಾಗಿ ಹೊಳಹುಗಳಿಂದ ಕೂಡಿರ್ತಕ್ಕಂಥ ದೃಷ್ಟಿಯಿಂದ ನೋಡುವ ಶಕ್ತಿಯನ್ನು ಹೊಂದಿರತಕ್ಕಂಥವರು ನಾರಾಯಣ ಶೇವರಿಯವರು. ಹಲವಾರು ಪುಸ್ತಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂಥ ಶ್ರೀಯುತ ನಾರಾಯಣ ಶೇವರಿಯವರ ಒಂದು ಅತ್ಯದ್ಭುತ ಕೃತಿ ಚರಿತ ಪಂಚಕ. ಈ ಪುಸ್ತಕದ ಬೆನ್ನುಡಿಯೇ ಹೇಳುವಂತೆ ಒಬ್ಬ ವ್ಯಕ್ತಿಗೆ ಸಂಸ್ಕಾರವನ್ನು ನೀಡ್ತಾ ಅವನಿಗೆ ಬೇಕಾದಂಥ ಪೋಷಕ ತತ್ವಗಳನ್ನು ಅಳವಡಿಸ್ತಾ ಇರುವಂಥ ಹಿಂದೂ ಕುಟುಂಬ ಪದ್ಧತಿಯನ್ನು ಮರುಸ್ಥಾಪನೆ ಮಾಡಬೇಕಾದಂಥ ಅವಶ್ಯಕತೆ, ಸಕಲ ಜೀವರಾಶಿಯನ್ನು ಪರೀತಾ ಇರ್ತಕ್ಕಂಥ ಪಂಚಭೂತಾತ್ಮಕವಾದಂಥ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅನಿವಾರ್ಯತೆ, ಪ್ರತಿಯೊಬ್ಬ ವ್ಯಕ್ತಿಯು ಗೌರವಪೂರ್ಣವಾಗಿ ಬದುಕಲು ಅನುವು ಮಾಡಿಕೊಡುವಂಥ ಒಂದು ಸಾಮರಸ್ಯದ ಭಾವ ನಿರ್ಮಾಣದ ಮಾರ್ಗಗಳು, ಸ್ವಂತಿಕೆಯ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ವದೇಶಿ ಜೀವನ ಶೈಲಿಯ ಅನುಷ್ಠಾನದ ಮಾರ್ಗಗಳು, ಹಾಗೆಯೇ ಎಲ್ಲರ ಹಕ್ಕುಗಳನ್ನು ಖಾತ್ರಿಪಡಿಸುವಂಥ ನಾಗರಿಕ ಶಿಷ್ಟಾಚಾರದ ತತ್ವಗಳನ್ನು ನಾವು ಹೇಗೆ ಅಳವಡಿಸಿಕೊಳ್ಬೇಕಾದ್ದು ಅನಿವಾರ್ಯ. ಈ ರೀತಿಯ 5 ವಿಷಯಗಳನ್ನು ವಿಸ್ತೃತವಾಗಿ ಚರ್ಚಿಸಿ ಮನಮುಟ್ಟುವಂತೆ ಹೇಳುವ ಪ್ರಯತ್ನವನ್ನು ಈ ಕೃತಿಯಲ್ಲಿ ನಾರಾಯಣ ಶೇವರಿಯವರು ಮಾಡಿದ್ದಾರೆ. ಒಂದು ಹಿಂದೂ ಕುಟುಂಬ ಅದು ಚೆನ್ನಾಗಿದ್ದಾಗ ಆಗ ಅಲ್ಲಿ ವ್ಯಕ್ತಿಗೆ ಬೇಕಾದಂಥ ಸಂಸ್ಕಾರಗಳು ಸಿಗುತ್ತೆ, ಅವನಿಗೆ ಬೇಕಾದಂಥ ಪೋಷಣೆಯೂ ಸಿಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಇಲ್ಲಿ ವಿಸ್ತರಿಸುವಂಥ ಕೆಲಸವನ್ನು ಲೇಖಕರು ಮಾಡಿದ್ದಾರೆ. ಒಂದು ಮನೆ ಅಂತ ಹೇಳಿದಾಗ ಒಂದು ಕಟ್ಟಡದ ರೂಪ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಒಂದು ಮನೆಯ ನಿಜವಾದ ಸ್ವರೂಪ ಯಾವುದು ಅಂತ ನೋಡಿದರೆ ಅದು ಮನೆ ಮಂದಿ ಎಲ್ಲ ಒಟ್ಟಾಗಿ ಒಂದು ಸ್ವರೂಪ ಅದಕ್ಕೆ ಬರುತ್ತೆ. ಇವೆರಡಕ್ಕೂ ಒಂದಕ್ಕೆ ಪೂರಕವಾಗಿರುವಂಥ ಸಂಗತಿಯನ್ನು ಇಲ್ಲಿ ನೋಡ್ಬೋದು ಅಂತ ಹೇಳ್ತಾ ಅವ್ರು ಹೇಳಿ ಒಂದು ವಿಶೇಷ ಸಂಗತಿ ಯಾವುದು ಅಂತ ಹೇಳಿದ್ರೆ, ಒಂದು ಮನೆಯ ಕಟ್ಟಡ ಅದು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದು ಒಂದಕ್ಕೊಂದು ಚೆನ್ನಾಗಿ ಅಂಟಿರಬೇಕು. ಅದು ಇಟ್ಟಿಗೆಗಳಿಗಿರ್ಬೋದು, ಅದು ನಾವು ಬಳಸುವಂಥ ಸಿಮೆಂಟ್ ಗಾರೆ ಇತ್ಯಾದಿ ಇರ್ಬೋದು, ಅದೆಲ್ಲವೂ ಒಂದಕ್ಕೊಂದು ಚೆನ್ನಾಗಿ ಅಂಟಿಕೊಂಡಾಗ ಆ ಮನೆ ಗಟ್ಟಿಯಾಗಿದೆ, ಭದ್ರವಾಗಿದೆ ಅಂಥೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಒಂದು ಮನೆಯ ಸ್ವರೂಪ, ಮನೆ ಮಂದಿ ಅವರು ಕೂಡ ಗಟ್ಟಿಯಾಗಿದ್ದಾಗ, ಅವರಲ್ಲಿರ್ತಕ್ಕಂಥ ಸಂಬಂಧಗಳು ಗಟ್ಟಿಯಾಗಿದ್ದಾಗ, ಬಿರುಕಿಲ್ಲದೆ ಇದ್ದಾಗ, ಸಡಿಲತೆ ಇಲ್ಲದೆ ಇದ್ದಾಗ ಆ ನಿಜವಾದ ಸ್ವರೂಪ ಮನೆಯದ್ದೇನೋ ಅದು ಅದಕ್ಕೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಒಂದು ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಹೇಗೆ ಒಂದು ಮನೆಯ ಕಟ್ಟಡದ ರೂಪ ಚೆನ್ನಾಗಿರಬೇಕೋ, ಅದು ಒಂದಕ್ಕೊಂದು ಅಂಟಿಕೊಳ್ಳುವ ಸ್ವಭಾವವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕೋ, ಹಾಗೆಯೇ ಒಂದು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಒಂದಾಗಿ ಅಂಟಿಕೊಂಡಿರುವಂಥ ಭಾವ ಅದು ಇದ್ದಾಗ ಒಂದು ನಿಜವಾದ ಹಿಂದೂ ಮನೆ ಅದು ಆಗತ್ತೆ ಅನ್ನೋದನ್ನು ಇಲ್ಲಿ ಅವರು ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಹೇಗಿತ್ತು ನಮ್ಮ ಕುಟುಂಬಗಳು, ಅದರಲ್ಲಿ ವ್ಯಕ್ತಿಗೆ ಸಂಸ್ಕಾರಗಳು ಹೇಗೆ ಸಿಗ್ತಾ ಇತ್ತು, ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು, ಈ ರೀತಿಯ ಹಲವಾರು ವಿಷಯಗಳನ್ನು ಇಟ್ಕೊಂಡು ಒಂದು ಮನೆ ಅದು ನಿಜವಾದ ಹಿಂದೂ ಮನೆ ಆಗಬೇಕಾದ್ರೆ ಒಂದು ಸಂಸ್ಕಾರವನ್ನು ನೀಡುವಂಥ
ಎಲ್ಲರಿಗೂ ಒಂದು ಪೋಷಣೆಯನ್ನು ನೀಡುವಂಥ ಮನೆ ಆಗಬೇಕಾದ್ರೆ ಅದರ ಗುಣಲಕ್ಷಣಗಳು ಯಾವುದು, ಅದನ್ನು ನಾವು ಹೇಗೆ ಸಾಧಿಸಿಕೊಳ್ಬೋದು ಅನ್ನೋದನ್ನು ಈ ಮೊದಲನೇ ಬಿಂದುವಿನಲ್ಲಿ ಲೇಖಕರು ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಬರುವಂಥ ಎರಡನೇ ಬಿಂದು ಅದು ಪರಿಸರ ಸಂರಕ್ಷಣೆ. ನಮ್ಮ ಭಾರತೀಯ ದೃಷ್ಟಿಕೋನ ಪರಿಸರದ ಬಗ್ಗೆ ಹೇಗಿತ್ತು ಅದನ್ನು ಇಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಪರಿಸರದ ಜೊತೆ ನಾವು ಹೇಗೆ ನಡ್ಕೊಳ್ತಾ ಇದ್ವಿ, ಅಥರ್ವವೇದದ ಭೂಮಿ ಸೂಕ್ತದ ಸಾಲನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಭೂಮಿ ನಮಗೆಲ್ಲರಿಗೂ ತಾಯಿ, ನಾವು ಇದರ ಮಕ್ಕಳು. ಈ ಒಂದು ಚಿಂತನೆ ಅದು ಭಾರತೀಯ ದೃಷ್ಟಿಕೋನದಿಂದ ಬಂದಿರುವಂಥದ್ದು. ಇಲ್ಲಿ ಈ ರೀತಿಯ ದೃಷ್ಟಿಕೋನ ನಮ್ಮಲ್ಲಿ ಇದ್ದಾಗ ಈ ಭೂಮಿಯನ್ನು, ಇಲ್ಲಿರ್ತಕ್ಕಂಥ ಪಂಚಭೂತಗಳನ್ನು ನಾವು ತಾಯಿ ಸ್ವರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಆದಾಗ ಅದ್ರ ಮೇಲೆ ನಮಗೆ ಹಕ್ಕು ಅನ್ನುವ ಭಾವಕ್ಕಿಂತಲೂ ಆಕೆಗಾಗಿ ನಾವು ಏನು ಮಾಡಬೇಕಾಗಿದೆ ಅಂತಕ್ಕಂಥ ಕರ್ತವ್ಯ ಬೋಧೆ ಅದನ್ನು ಈ ನಮ್ಮ ಪ್ರಾಚೀನ ವಾಂಗ್ಮಯದ ಚಿಂತನೆಗಳು ನೆನಪಿಸ್ತವೆ ಅನ್ನೋದನ್ನು ಅವರು ಇಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಈ ದೃಷ್ಟಿ ಒಮ್ಮೆ ಬದಲಾವಣೆ ಆದರೆ ಈ ಭೂಮಿಯ ಮೇಲೆ, ಈ ಪರಿಸರದ ಮೇಲೆ ನಮಗೆ ಹಕ್ಕಿದೆ ಅನ್ನುವ ಭಾವ ದೂರ ಆಗಿ ನಾವು ಇದರ ಸಂರಕ್ಷಣೆಯ ಕರ್ತವ್ಯ ಭಾವವನ್ನು ನೆನಪು ಮಾಡಿಕೊಂಡಾಗ, ಪ್ರಚೋದಿಸಿಕೊಂಡಾಗ, ಆಗ ಈ ಪ್ರಕೃತಿಯನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತೆ. ಅದ್ರ ಜೊತೆಗೆ ನಮ್ಮ ವ್ಯವಹಾರವೂ ಬದಲಾಗುತ್ತೆ. ಆ ಮೂಲಕ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆಯನ್ನು ಮಾಡುವ ಭಾವವನ್ನು ಉಂಟು ಮಾಡಿಕೊಳ್ಬೋದು ಅನ್ನೋದನ್ನು ಈ ಕೃತಿಯಲ್ಲಿ ತುಂಬ ಚೆನ್ನಾಗಿ ಹೇಳುವ ಪ್ರಯತ್ನವನ್ನು ನಾರಾಯಣ ಶಿವರಿಯವರು ಮಾಡಿದ್ದಾರೆ. ಮೂರನೆಯ ಭಾಗದಲ್ಲಿ ಸಾಮಾಜಿಕ ಸಾಮರಸ್ಯದ ಕುರಿತಾಗಿ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಈ ಕೃತಿಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಾಚೀನ ವಾಂಗ್ಮಯಗಳಲ್ಲಿ, ವೇದಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ಹೇಗೆ ಸಾಮರಸ್ಯವನ್ನು ಸಾಧಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನಾವೆಲ್ಲರೂ ಒಂದೇ ಭಗವಂತನ ಅಂಶಗಳಾಗಿ ಹುಟ್ಟಿರುವಂಥವರು, ನಮ್ಮೆಲ್ಲರಲ್ಲೂ ಇರುವಂಥದ್ದು ಒಂದೇ ಆತ್ಮ ಅಂತ ನಂಬಿಕೆಯನ್ನು ಇಟ್ಕೊಂಡಿರುವಂಥವರು, ನಮ್ಮಲ್ಲೇ ಭೇದ ಭಾವಗಳನ್ನು ಯಾವ್ಯಾವ ರೀತಿಯೆಲ್ಲ ಮಾಡ್ಕೊಳ್ತಾ ಇದ್ದೀವಿ, ಅದರಿಂದ ಹೊರಗೆ ಬರಲಿಕ್ಕೆ ನಮ್ಮ ಪ್ರಾಚೀನ ವಾಂಗ್ಮಯ ಇರ್ಬೋದು, ನಮ್ಮ ಇತಿಹಾಸ ಇರ್ಬೋದು, ಅಲ್ಲಿ ಸಾಮರಸ್ಯವನ್ನು ಸಾಧಿಸಲಿಕ್ಕಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಮಹಾಪುರುಷರ ಪ್ರಯತ್ನಗಳಿರ್ಬೋದು, ಎಲ್ಲದರ ಮೇಲೆ ಬೆಳಕು ಚೆಲ್ಲುವ ಮೂಲಕ ನಾವು ಒಂದು ಸಮಾಜವಾಗಿ, ಒಂದು ದೇಶವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಹೇಗೆ ಸಾಮಾಜಿಕ ಸಾಮರಸ್ಯವನ್ನು, ನಮ್ಮೆಲ್ಲ ಭೇದಗಳನ್ನು ಮರೆತು ಸಾಧಿಸಿಕೊಳ್ಬೇಕು ಅನ್ನೋ ವಿಷಯವಾಗಿ ಮನಮುಟ್ಟುವಂಥ ಚಿತ್ರಣವನ್ನು ಈ ಭಾಗದಲ್ಲಿ ಲೇಖಕರು ಮಾಡಿದ್ದಾರೆ. ಮುಂದಿನ ಭಾಗದಲ್ಲಿ ಸ್ವದೇಶಿ ಜೀವನ ಶೈಲಿ, ನಮ್ಮತನ, ಸ್ವತ್ವ, ಇದರ ಜಾಗರಣವನ್ನು ನಾವು ಹೇಗೆ ಮಾಡಿಕೊಳ್ಬೇಕಾಗಿದೆ, ನಮ್ಮ ಭಾರತೀಯ ಚಿಂತನೆ ಸ್ವತ್ವದೆಡೆಗೆ ನಮ್ಮನ್ನು ಹೇಗೆ ಉದ್ದೀಪಿಸುತ್ತೆ, ಯಾವ್ಯಾವ ಸಂಗತಿಗಳಲ್ಲಿ ವಿಶೇಷವಾಗಿ ಆಹಾರ ಇರ್ಬೋದು, ಭಾಷೆ ಇರ್ಬೋದು, ವೇಷಭೂಷಣಗಳಿರ್ಬೋದು, ಹೀಗೆ ಹಲವು ರೀತಿಗಳಲ್ಲಿ ನಮ್ಮತನವನ್ನು ಉಳಿಸಿಕೊಂಡು ಸ್ವತ್ವ ಜಾಗರಣವನ್ನು ನಾವೆಲ್ಲ ಹೇಗೆ ಸಾಧಿಸಿಕೊಳ್ಳಬೇಕು ಅನ್ನೋದ್ರ ಕಡೆ ಈ ಕೃತಿ ಬೆಳಕು ಚೆಲ್ತಾ ಇದೆ. 5ನೇ ಭಾಗದಲ್ಲಿ ನಾಗರಿಕನ ಲಕ್ಷಣಗಳು, ನಾಗರಿಕ ಶಿಷ್ಟಾಚಾರಗಳು, ಇದರ ಕುರಿತು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ನಾಗರಿಕ ವ್ಯವಸ್ಥೆ ಅದು ಮೂಡಿ ಬಂದದ್ದು ಹೇಗೆ, ನಾಗರಿಕ ಅನ್ನುವ ಪದದ ವಿಶ್ಲೇಷಣೆ, ಇದನ್ನು ಮುಂದುವರೆದು ಅವರು ಹಿಂದಿನ ಉದಾಹರಣೆಗಳನ್ನು ನೀಡ್ತಾ ತಾಯಂದಿರಿಗೆ ಹೇಗೆ ಗೌರವವನ್ನು ಕೊಡ್ತಾ ಇದ್ವಿ, ಅದರಲ್ಲಿ ನಾವು ದಾರಿ ತಪ್ಪಿರೋದು ಎಲ್ಲಿ, ಒಬ್ಬ ನಾಗರಿಕನಾಗಿ ನಮ್ಮ ಕರ್ತವ್ಯ ಭಾವವನ್ನು ಜಾಗೃತಿ ಮಾಡಿಕೊಳ್ಳುವಲ್ಲಿ ನಾವು ಯಾವ ದಿಕ್ಕುಗಳಲ್ಲಿ ಯೋಚನೆ ಮಾಡಬೇಕಾಗಿದೆ ಅನ್ನೋ ಕುರಿತು ಹಲವು ಮುಖಗಳ ವಿಶ್ಲೇಷಣೆಯನ್ನು ಇಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದಾರೆ. ರಾಮಾಯಣ ಮಹಾಭಾರತಗಳ ಉದಾಹರಣೆ ಇದೆ, ವೇದ ಉಪನಿಷತ್ತುಗಳ ಉದಾಹರಣೆಗಳನ್ನು ನೋಡ್ಬೋದು, ವಚನಕಾರರ ವಚನಗಳನ್ನು ನೋಡ್ಬೋದು. ಒಂದೇ ಪುಸ್ತಕದಲ್ಲಿ ನಾವೆಲ್ಲರೂ ಅನುಸರಿಸಬೇಕಾದಂಥ ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೈಗೊಳ್ಳಬೇಕಾಗಿರ್ತಕ್ಕಂಥ 5 ಈ ರೀತಿಯ ಚರಿತೆಗಳು, ನಮ್ಮೆಲ್ಲರ ನಡವಳಿಕೆಗಳು ಹೇಗೆ ಸುಧಾರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಪುಸ್ತಕದಲ್ಲಿ ನೀಡುವಂಥ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ. ಈ ಪುಸ್ತಕದ ಓದು ನಮ್ಮೆಲ್ಲರ ಜೀವನದಲ್ಲಿ ಈ ಪಂಚ ಪರಿವರ್ತನೆಗಳನ್ನು ತಂದುಕೊಳ್ಳಲಿಕ್ಕೆ ಬೇಕಾದಂಥ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾ ಶಿಶಾತೆ ಭೃಶಂ. ಭಾರತ್ ಮಾತಾ ಕಿ ಜೈ.